ಸರ್ಕಾರ ನಡೀತಾ ಇದೆ. ಈ ಸರ್ಕಾರದಲ್ಲಿ ಇವತ್ತು ನೋಡಿದಂಥ ಟೈಮಲ್ಲಿ ಇದೊಂದು ಕೊಲೆಗಡಕ ಸರ್ಕಾರ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ನಾನು ಯಾಕೆ ರಾಮುಲವ್ರೆ ಕೊಲೆಗಡಕ ಸರ್ಕಾರ ಅಂತೀಗ ಅಂತ ತಿಳ್ಕೊಳ್ರಿ. ನಾವು 7.5 ವರ್ಷಗಳ ಕಾಲ ನಾವು ನೋಡಿದಂಥ ಟೈಮಲ್ಲಿ ನಾವು ಹಿಂದೆ ಗಣಪತಿ ಹೆಗಡೆ ಅವರು ಕೂಡ ಇದೇ ರೀತಿಯಲ್ಲೂ ಕೂಡ ಸರ್ಕಾರದಲ್ಲಿದ್ದಂಥ ಕೆಲವು ಮಂತ್ರಿಗಳು ತೊಂದರೆ ಮಾಡಿದಾರ, ನನಗೆ ಕಿರ್ಕೊಳ್ಳು ಕೊಡ್ತಾ ಇದಾರ, ನನಗೆ ನೋವನ್ನು ಕೊಡ್ತಾ ಇದ್ದಂಥಲ್ಲಿ ಗಣಪತಿ ಹೆಗಡೆ ಅವರು ಹಿಂದೆ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಒಬ್ಬ IAS ಅಧಿಕಾರಿ, IAS IPS ರವಿಕುಮಾರ್ ಅವರು DK ರವಿಕುಮಾರ್ IAS ಆಫೀಸರು DK ರವಿ ಅವರು ಕೂಡ ಅವತ್ತಿದ್ದಂಥ ವಾತಾವರಣದಲ್ಲಿ ಪುನಃ ಅವರು ಏನು ಮಾಡ್ತಾರ, ಭಾಳಷ್ಟು ನೊಂದು ಸರ್ಕಾರದಿಂದ ಭಾಳಷ್ಟು ನೋವಾಗಿದೆ, ನನಗೆ ಕಿರ್ಕೊಳ್ಳಾಗ್ತಿದೆ, ನನ್ನ ತಡೆಯೋಕೆ ಆಗ್ತಾ ಇಲ್ಲ, ನಾನು ಏನು ಮಾಡಬೇಕೋ ಗೊತ್ತಿಲ್ಲ ಅಂದೇಳಿ ಅವತ್ತು DK ರವಿ ಅವರು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ಮೊನ್ನೆ ನಡೆದಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರನ್ ಅಂತ ಒಬ್ಬ ಅಧಿಕಾರಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಇವೆಲ್ಲ ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಕೊಲೆಗಡಕ ಸರ್ಕಾರ ಅನ್ಬೇಕಾ ಅನ್ಬಾರ್ದು ಅನ್ನೋದು ಜನ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಸನ್ಮಾನ್ಯ ಎಲ್ಲಿ ನಮ್ಮ ಪವನ್ ನಿಜ್ರೂರ್ ಇದಾರೋ SP ಸಾಹೇಬರು, ಅವರು ಇದಾರೋ ಇಲ್ಲನೋ, ಏನಾಗಿದ್ದಾರೋ, ಅವ್ರ ಆರೋಗ್ಯ ಸ್ಥಿತಿ ಏನಿದೆ, ಎಲ್ಲಿದೆ ಅನ್ನೋಂಥದ್ದು ಅವರು ಏನಿವತ್ತು ಅಮಾನತು ಆದ ನಂತರ ಏನು ಹೊರಗಡೆ ಎಲ್ಲ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ನಂತರ ಕೂಡ ಇವತ್ತು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲಿದ್ದಾರೆ ಅನ್ನೋಂಥದ್ದು ಉಪಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಮಾಧ್ಯಮಗಳಿಗೆ ಜನರಿಗೆ ಈ ನಾಡಿನ ಜನರಿಗೆ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು. ಬಹುಶಃ ನಾನು ಬೆಳಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ. ಇವತ್ತು ಈ ಕೊಲೆ ಆರೋಪದಲ್ಲಿ A1 ಒಂದು ಭರತ್ ರೆಡ್ಡಿ ಅವರು, ಆ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡಿಸ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಂದ್ರನ್ನ ಸತ್ಯಶೋಧನಾ ಸಮಿತಿ ಬಂದ ನಂತರ ಅದು SIT ಕೊಡ್ತಾರೆ. SIT ಕೊಟ್ಟ ನಂತರ ಮುಖ್ಯಮಂತ್ರಿಗಳಿಗೆ ಒಬ್ಬ ಆರೋಪಿ ಅವನು A1 ಈ ಕೊಲೆ ಕೇಸದಲ್ಲಿ A1 ಆದಂಥ ಭರತ್ ರೆಡ್ಡಿ ಅವ್ರನ್ನ ಬಗಲಗಡೆ ಕೂಡಿಸಿ ಮಾತಾಡ್ತಿದ್ರಿಗಿನ SITಯಲ್ಲಿ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ, CID ಕೊಡ್ತಾರ, SIT ಕೊಡ್ತಾರ, ಯಾರಿಗೆ ಕೊಟ್ಟರೆ ಕೂಡ ಅವ್ರದೇ ಆಗಿರೋ ಕಾರಣ ಅವ್ರು ಯಾವ ರೀತಿಯಲ್ಲಿ ಜಸ್ಟಿಸ್ ಕೊಡ್ತಾರೆ ಅನ್ನೋಂಥದ್ದು ಕೂಡ ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೆ. ಅದ್ರ ಪ್ರಕಾರ ಇವತ್ತು ಉಪಮುಖ್ಯಮಂತ್ರಿಗಳು ಬಂದಂಥ ಟೈಮಲ್ಲಿ A1 ಆರೋಪಿನ ಕೂಡಿಸ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ನೋಡ್ತಾ ಇದ್ದೆ. ಅವರೆಲ್ಲ ಒಂದು ಕಡೆ ದೂರ ಕೂಡಿಸಿದ್ರಂತೆ, ಹತ್ರ ಕರ್ಕೊಂಡಿಲ್ಲಂತೆ, ದೂರ ಕೂಡಿಸಿದ್ರು ಅನ್ನೋಂಥ ಮಾಧ್ಯಮಗಳನ್ನ ನೋಡ್ತಾ ಇದ್ದೆ. ಭರತ್ ರೆಡ್ಡಿ A1 ಆಗಿರೋ ಕಾರಣ ಅವ್ನ ಬಗಲ್ಗಡೆ ಕೂಡಿಸ್ಕೊಂತಾನ ಇಲ್ಲ ಅಂತ ನೋಡ್ತಾ ಇದ್ರೆ ಆತಗಳು ದೂರ ಹಿಡ್ಕೊಂಡು ಮಾತಾಡ್ತಿದ್ನಂತೆ, ಅದು ಮಾಧ್ಯಮ ಬಗಲ್ಗಡೆ ಕೂಡಿಸ್ಕೊಂಡಿಲ್ಲಂತೆ, ಅದು ಗೊತ್ತಾಯ್ತು. ಅದಕ್ಕೋಸ್ಕರವಾಗಿ ಇವತ್ತು ಒಬ್ಬ ಈ ಕೊಲೆ ಆರೋಪಿ ಆದಂಥ ಸನ್ಮಾನ್ಯ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಆದಷ್ಟು ಬೇಗನೆ ಅಟೆಂಪ್ಟ್ ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ, ಸತೀಶ್ ರೆಡ್ಡಿ ಅವ್ರ ಮೇಲೆ ಮರ್ಡರ್ ಕೇಸ್ ಇದೆ, ಭರತ್ ರೆಡ್ಡಿ ಅವ್ರ ಮೇಲೆ ಕೂಡ ಮರ್ಡರ್ ಕೇಸ್ ಇದೆ, ಅಟೆಂಪ್ಟಿವ್ ಮರ್ಡರ್ ಕೇಸ್ ಇದೆ. ಇವೆಲ್ಲ ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಅವ್ರು ಈ ಕ್ಷಣಕ್ಕೆ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕೇವಲ ಇವ್ರನ್ನ ಸಮಾಧಾನ ಮಾಡಬೇಕು, ನಮ್ಮ ಮೇಲೆ ಆದಂಥ ಗುಂಡಿನ ದಾಳಿ ಅದು ಸುಳ್ಳಾಗಬೇಕು, ಜನಾರ್ದನ್ ರೆಡ್ಡಿ ಅವ್ರಿಗೆ ಏನೂ ಆಗಲಿಲ್ಲ, ಅವ್ರು ಕ್ರಿಯೇಷನ್ ಮಾಡ್ಕೊತಾ ಇದ್ರ, ಅವ್ರು ಕ್ರಿಯೇಷನ್ ಅನ್ಲಾರ್ದಂತ ಅವ್ರಿಗೇನ ತಲೆಗೆ ಪೆಟ್ಟು ಬಿದ್ದಿದ, ಇದಕ್ಕೆ ಎದಕ್ಕೆ ಪೆಟ್ಟು ಬಿದ್ದಿದೆ ಅಂದರೆ ಅವ್ರು ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತು. ಅವ್ರಿಗೇನಂದರೆ ಯಾರ್ದು ಜೀವ ಹೋಗಿಲ್ಲಲ್ಲ, ನಮ್ದೊಂದೇ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತ್ರ ಜೀವ ಹೋಗಿದೆ, ಹಂಗಾಗಿ ಯಾರನ್ನ ಜೀವ ಹೋದರೆ ಅದ್ರ ಮೇಲೆ ರಾಜಕಾರಣ ಮಾಡೋ ಮಂದಿ ಆಗಿರೋ ಕಾರಣ ಇವತ್ತು ಉಪಮುಖ್ಯಮಂತ್ರಿಗಳೇ ನೀವು ಇದೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ನಾವು ಕೂಡ ಸರ್ಕಾರದಲ್ಲಿ 7 ವರ್ಷಗಳ ಕಾಲ ನೀವು ಅವತ್ತು ಮಂತ್ರಿ ಆಗಲಾರ್ದಂಥ ಟೈಮಲ್ಲೇ ನಾವು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಇವತ್ತು ನಮಗೆ ಕೂಡ ರಾಜಕಾರಣದಲ್ಲಿ ಅಷ್ಟು ಅನುಭವ ಇದೆ, ನಾವು ಕೂಡ ರಾಜ್ಯವನ್ನು ನೋಡಿದ್ವಿ, ದೇಶವನ್ನು ನೋಡಿದ್ವಿ, ನಮಗೆ ಕೂಡ ಅನುಭವ ಇದೆ. ಇವೆಲ್ಲ ಕೂಡ ನೀವು ತಿರುಚು ಮಾತಾಡುವಂಥ ಕೆಲಸ, ಯಾರೊಬ್ಬರ ಶಾಸಕರ ಸಮಾಧಾನ ಪಡಿಸುವಂಥ ಕೆಲಸ, ಕಾನೂನನ್ನು ನೀವು ಕೈಗೆ ತಗೊಳ್ಳೋಂಥ ಕೆಲಸ ನಿಮ್ಮ ಸರ್ಕಾರ